ಕುಂಭ ರಾಶಿಯವರೇ, ಇದು ನಿಜಕ್ಕೂ ಸಾಮಾನ್ಯ ದಿನವಲ್ಲ. ಜನವರಿ 18ರಂದು ಬರುವ ಮೌನಿ ಅಮಾವಾಸ್ಯ ನಿಮ್ಮ ಜೀವನದ ಅಂತರಾಳವನ್ನೇ ನಡುಗಿಸುವಷ್ಟು ಶಕ್ತಿಶಾಲಿ ದಿನವಾಗಿದೆ. ಈ ಅಮಾವಾಸ್ಯ ಕೇವಲ ಚಂದ್ರನ ಅಸ್ತಮನೆಯ ಸಂಕೇತವಲ್ಲ, ನಿಮ್ಮ ಜೀವನದಲ್ಲಿ ಅಡಗಿ ಹೋಗಿರುವ ದುಃಖ, ದಾರಿದ್ರ್ಯ, ಸಾಲದ ಬಂಧನ, ಮನಸ್ಸಿನ ಅಶಾಂತಿ ಮತ್ತು ನಿರಂತರ ಅಡೆತಡೆಗಳು ಒಂದೇ ಕ್ಷಣದಲ್ಲಿ ಕರಗುವಂತಹ ದೈವಿಕ ಸಂಧಿಕಾಲ. ಬಹುಕಾಲದಿಂದ ಪ್ರಯತ್ನಿಸಿದರೂ ಫಲ ಕಾಣದೆ ನೊಂದಿರುವ ನಿಮ್ಮ ಹೃದಯಕ್ಕೆ ಈ ದಿನ ಹೊಸ ಉಸಿರನ್ನು ತುಂಬಬಲ್ಲದು. ಆದರೆ ಈ ದೈವಿಕ ಕೃಪೆ ಸ್ವಯಂಚಾಲಿತವಾಗಿ ದೊರೆಯುವುದಿಲ್ಲ. ಈ ಪವಿತ್ರ ದಿನದಲ್ಲಿ ನೀವು ಒಂದು ಸಣ್ಣ ಆದರೆ ಅತ್ಯಂತ ಅರ್ಥಪೂರ್ಣ ಕಾರ್ಯವನ್ನು ಶ್ರದ್ಧೆಯಿಂದ ಮಾಡಬೇಕು. ಅದೇನೆಂದರೆ, ನಾಯಿಗೆ ಒಂದು ವಿಶೇಷ ವಸ್ತುವನ್ನು ಭಕ್ತಿಯಿಂದ ತಿನ್ನಿಸುವುದು. ನಾಯಿಯನ್ನು ಇಲ್ಲಿ ಸಾಮಾನ್ಯ ಪ್ರಾಣಿ ಎಂದು ಕಾಣಬೇಡಿ. ಅದು ಶನಿದೇವರ ಸಂಕೇತ, ಕರ್ಮಗಳ ರಕ್ಷಕ ಮತ್ತು ದಾರಿದ್ರ್ಯವನ್ನು ದೂರ ಮಾಡುವ ದೈವಿಕ ವಾಹಕ. ಮೌನಿ ಅಮಾವಾಸ್ಯೆಯ ಮೌನ, ಶ್ರದ್ಧೆ ಮತ್ತು ನಂಬಿಕೆಯೊಂದಿಗೆ ನೀವು ಈ ಕಾರ್ಯವನ್ನು ಮಾಡಿದರೆ ನಿಮ್ಮ ನಿದ್ರಿಸಿ ಹೋಗಿರುವ ಭಾಗ್ಯ ನಿಧಾನವಾಗಿ ಎಚ್ಚರಗೊಂಡು ಹಣಕಾಸಿನ ತೊಂದರೆಗಳು ಕಡಿಮೆಯಾಗಲು, ಮನಸ್ಸಿಗೆ ಶಾಂತಿ ಬರಲು ಮತ್ತು ಜೀವನದಲ್ಲಿ ಹೊಸ ದಾರಿ ತೆರೆದುಕೊಳ್ಳಲು ಆರಂಭವಾಗುತ್ತದೆ. ಸ್ನೇಹಿತರೆ, ಸಣ್ಣದಾಗಿ ಕಾಣುವ ಈ ಕಾರ್ಯದ ಒಳಗೆ ಅಪಾರವಾದ ರಹಸ್ಯ ಶಕ್ತಿ ಅಡಗಿದೆ. ನಂಬಿಕೆಯೊಂದಿಗೆ ಮಾಡಿದಾಗ ಮಾತ್ರ ಅದು ತನ್ನ ಅದ್ಭುತ ಫಲವನ್ನು ತೋರಿಸುತ್ತದೆ. ಕುಂಭ ರಾಶಿಯವರೇ, ಈ ಮೌನಿ ಅಮಾವಾಸ್ಯದಲ್ಲಿ ಶನಿ ಮತ್ತು ರಾಹುಗಳ ವಿಶೇಷ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳುತ್ತಿರುವುದರಿಂದ ನಿಮ್ಮ ದುಃಖದ ದಿನಗಳಿಗೆ ಈಗ ಅಂತ್ಯ ಬರಲಿರುವ ಸಮಯ ಬಂದಿದೆ. ಈ ಅಮಾವಾಸ್ಯದಲ್ಲಿ ರೂಪುಗೊಳ್ಳುತ್ತಿರುವ ಮಹಾಧನ ಲಕ್ಷ್ಮಿ ಯೋಗ ಸಾಮಾನ್ಯ ಯೋಗವಲ್ಲ. ಇದು ಅಪರೂಪವಾಗಿ ಮಾತ್ರ ಸಕ್ರಿಯವಾಗುವ ಅತ್ಯಂತ ಶಕ್ತಿಶಾಲಿ ದೈವಿಕ ಸಂಯೋಗ. ಶಾಸ್ತ್ರಗಳಲ್ಲಿ ಈ ಯೋಗದ ಬಗ್ಗೆ ಹೇಳುವಾಗ ಭಿಕ್ಷುಕನು ರಾಜನಾಗಬಲ್ಲನು ಎಂಬ ವಾಕ್ಯವನ್ನು ಉಪಯೋಗಿಸಿರುವುದು ಅತಿಶಯೋಕ್ತಿಯಲ್ಲ, ಬದಲಾಗಿ ಅದರ ಒಳಗಿರುವ ರಹಸ್ಯ ಶಕ್ತಿಯ ಸೂಚನೆ. ಈ ಯೋಗದ ಪ್ರಭಾವದಿಂದ ನಿಂತಿ ಹೋದ ಭಾಗ್ಯ ಮತ್ತೆ ಚಲಿಸಬಹುದು, ಮುಚ್ಚಿ ಹೋಗಿರುವ ಆದಾಯದ ದಾರಿಗಳು ತೆರೆಯಬಹುದು ಮತ್ತು ಜೀವನದಲ್ಲಿ ಅಚಾನಕ್ ಧನಪ್ರಾಪ್ತಿಯ ಸಾಧ್ಯತೆ ಉಂಟಾಗಬಹುದು. ಆದರೆ ಇಲ್ಲಿ ಒಂದು ಅತ್ಯಂತ ಮಹತ್ವದ ನಿಯಮ ಇದೆ. ಈ ಯೋಗದ ಸಂಪೂರ್ಣ ಫಲ ಎಲ್ಲರಿಗೂ ಸಿಗುವುದಿಲ್ಲ. ಅದಕ್ಕಾಗಿ ಒಂದು ಗುಪ್ತ ಉಪಾಯವನ್ನು ಪಾಲಿಸಲೇಬೇಕು. ಸ್ನೇಹಿತರೆ, ಈ ಉಪಾಯವನ್ನು ಬಹಿರಂಗವಾಗಿ, ಪ್ರದರ್ಶನವಾಗಿ ಅಥವಾ ಯಾರಿಗಾದರೂ ಹೇಳಿಕೊಂಡು ಮಾಡಿದರೆ ಅದರ ಶಕ್ತಿ ಕ್ಷೀಣಿಸಿ ಬಿಡುತ್ತದೆ. ಮೌನವೇ ಇದರ ಆತ್ಮ, ರಹಸ್ಯವೇ ಇದರ ಬಲ. ಮೌನಿ ಅಮಾವಾಸ್ಯೆಯ ದಿನ ಮನಸ್ಸನ್ನು ಶಾಂತಗೊಳಿಸಿ, ಯಾರಿಗೂ ತಿಳಿಯದಂತೆ ಭಕ್ತಿಯಿಂದ ಮತ್ತು ಸಂಪೂರ್ಣ ನಂಬಿಕೆಯಿಂದ ಈ ಉಪಾಯವನ್ನು ಮಾಡಿದಾಗ ಮಾತ್ರ ಮಹಾಧನ ಲಕ್ಷ್ಮೀ ಯೋಗ ತನ್ನ ಸಂಪೂರ್ಣ ಕೃಪೆಯನ್ನು ತೋರಿಸುತ್ತದೆ. ಅಹಂಕಾರವಿಲ್ಲದೆ, ಸಂಶಯವಿಲ್ಲದೆ, ಫಲದ ಲೆಕ್ಕವಿಲ್ಲದೆ ಮಾಡಿದ ಈ ಮೌನ ಸೇವೆಯೇ ನಿಮ್ಮ ಜೀವನದಲ್ಲಿ ಅಸಾಧ್ಯವೆನಿಸಿದ ಹಣಕಾಸಿನ ಬದಲಾವಣೆಗಳಿಗೆ ಬಾಗಿಲು ತೆರೆದುಕೊಳ್ಳುವ ಶಕ್ತಿಯನ್ನು ಹೊಂದಿದೆ. ಸ್ನೇಹಿತರೆ, ನಾಯಿ ಎಂದರೆ ಸಾಮಾನ್ಯ ಪ್ರಾಣಿಯಲ್ಲ. ನಾಯಿ ಭೈರವನಾಥನ ವಾಹನ, ಶನಿದೇವರ ಅತಿ ಪ್ರಿಯ ಜೀವ. ಶನಿದೋಷ, ರಾಹು ಕೇತು ಕಾಟ, ದೃಷ್ಟಿದೋಷ, ತಂತ್ರಬಾಧೆ ಇವೆಲ್ಲವನ್ನು ನಿವಾರಿಸುವ ಶಕ್ತಿ ನಾಯಿಗೆ ಆಹಾರ ನೀಡುವ ಸೇವೆಯಲ್ಲಿ ಅಡಗಿದೆ. ವಿಶೇಷವಾಗಿ ಅಮಾವಾಸ್ಯೆಯಂತಹ ದಿನದಲ್ಲಿ ಈ ಸೇವೆ ಮಾಡಿದರೆ ಜನ್ಮ ಜನ್ಮಾಂತರದ ಪಾಪಗಳು ಕರಗುತ್ತವೆ. ಕುಂಭರಾಶಿಯವರೇ, ಜನವರಿ 18ರ ಮೌನಿ ಅಮಾವಾಸ್ಯ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಮನಸ್ಸಿನಲ್ಲಿ ಶುದ್ಧ ಸಂಕಲ್ಪ ಮಾಡಿಕೊಳ್ಳಿ. ನನ್ನ ಜೀವನದ ದಾರಿದ್ರ್ಯ, ಸಾಲ, ರೋಗ, ವಿಘ್ನಗಳು ದೂರವಾಗಲಿ ಎಂದು ಪ್ರಾರ್ಥಿಸಿ. ನಂತರ ನಿಮ್ಮ ಕೈಯಿಂದ ತಯಾರಿಸಿದ ಒಂದು ವಸ್ತುವನ್ನು ನಾಯಿಗೆ ತಿನ್ನಿಸಬೇಕು. ಇದರಲ್ಲಿ ನಿಮ್ಮ ಶ್ರದ್ಧೆಯೇ ಮುಖ್ಯ. ಕುಂಭ ರಾಶಿಯವರೇ, ಮೌನಿ ಅಮಾವಾಸ್ಯೆ ಎಂದು ನಾಯಿಗೆ ತಿನ್ನಿಸುವ ಆ ವಸ್ತು ಏನು ಗೊತ್ತಾ? ಅದು ತುಂಬ ಸರಳವಾಗಿ ಕಾಣುವ ಸಾದಾ ರೊಟ್ಟಿ. ಆದರೆ ಇದರ ಒಳಗಿನ ಶಕ್ತಿ ಸಾಮಾನ್ಯವಲ್ಲ. ಖಾಲಿ ರೊಟ್ಟಿಯಲ್ಲ. ಆ ರೊಟ್ಟಿಯ ಮೇಲೆ ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ಹಚ್ಚಿ ಅದರ ಮೇಲೆ ಸ್ವಲ್ಪ ಕಪ್ಪು ಎಳ್ಳನ್ನು ಎರಚಬೇಕು. ಈ ಕಪ್ಪು ಎಳ್ಳುಗಳು ಅಮಾವಾಸ್ಯೆಯ ಗುಪ್ತ ಶಕ್ತಿ, ಶನಿದೇವರ ಕೃಪೆ ಮತ್ತು ಪಿತೃದೋಷ ನಿವಾರಣೆಯ ದೈವಿಕ ಸಂಕೇತಗಳೆಂದು ಶಾಸ್ತ್ರಗಳು ಹೇಳುತ್ತವೆ. ಸಾಸಿವೆ ಎಣ್ಣೆ ಶನಿ ತತ್ವವನ್ನು ಜಾಗೃತಗೊಳಿಸಿ ನಿಂತು ಹೋದ ಕರ್ಮಚಕ್ರವನ್ನು ಮತ್ತೆ ಚಲಿಸುವಂತೆ ಮಾಡುತ್ತದೆ. ಈ ರೀತಿ ತಯಾರಿಸಿದ ರೊಟ್ಟಿಯನ್ನು ಮೌನವಾಗಿ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕಪ್ಪು ನಾಯಿಗೆ ತಿನ್ನಿಸಿದರೆ ಅದರ ಫಲ ಅತ್ಯಂತ ಶಕ್ತಿಶಾಲಿಯಾಗುತ್ತದೆ. ಕಪ್ಪು ನಾಯಿ ಶನಿದೇವರ ಪ್ರತಿನಿಧಿಯಾಗಿ ಪರಿಗಣಿಸಲ್ಪಡುವುದರಿಂದ ಅದಕ್ಕೆ ಮಾಡಿದ ಈ ಸೇವೆ ನಿಮ್ಮ ಜೀವನದಲ್ಲಿರುವ ಸಾಲದ ಭಾರ, ದಾರಿದ್ರ್ಯದ ಛಾಯೆ ಮತ್ತು
ಅಜ್ಞಾತ ಅಡೆತಡೆಗಳನ್ನು ನಿಧಾನವಾಗಿ ಕರಗಿಸುವ ಶಕ್ತಿಯನ್ನು ಹೊಂದಿದೆ. ಮುಖ್ಯವಾಗಿ ಇಲ್ಲಿ ಮೌನ, ಭಕ್ತಿ ಮತ್ತು ರಹಸ್ಯ ಅತ್ಯಂತ ಅಗತ್ಯ. ಯಾರಿಗೂ ಹೇಳದೆ, ಪ್ರದರ್ಶನವಿಲ್ಲದೆ ಶುದ್ಧ ನಂಬಿಕೆಯಿಂದ ಮಾಡಿದಾಗ ಮಾತ್ರ ಈ ಉಪಾಯದ ದೈವಿಕ ಶಕ್ತಿ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸಿ ನಿಮ್ಮ ಭಾಗ್ಯದಲ್ಲಿ ಅಚ್ಚರಿಯಂತಹ ಬದಲಾವಣೆಗಳನ್ನು ತರಲು ಆರಂಭಿಸುತ್ತದೆ. ಕುಂಭರಾಶಿಯವರೇ, ನಾಯಿಗೆ ರೊಟ್ಟಿಯನ್ನು ತಿನ್ನಿಸುವ ಕ್ಷಣ ಅತ್ಯಂತ ಪವಿತ್ರ ಮತ್ತು ಸೂಕ್ಷ್ಮವಾದ ಸಮಯವಾಗಿರುತ್ತದೆ. ಆ ವೇಳೆ ಯಾರೊಂದಿಗೂ ಮಾತನಾಡಬಾರದು, ಫೋನ್ ಬಳಸದಿರಿ, ಸುತ್ತಮುತ್ತಲಿನ ಜಗತ್ತಿನಿಂದ ಮನಸ್ಸನ್ನು ಸಂಪೂರ್ಣವಾಗಿ ದೂರವಿಡಬೇಕು. ಮೌನವಾಗಿರುವುದು ಇಲ್ಲಿ ಕೇವಲ ನಿಯಮವಲ್ಲ, ಅದೇ ಈ ಉಪಾಯದ ಆತ್ಮ. ನಿಮ್ಮ ಹೊರಗಿನ ಮೌನಕ್ಕಿಂತಲೂ ಒಳಗಿನ ಮೌನ ಇನ್ನಷ್ಟು ಮಹತ್ವದ್ದು. ಮನಸ್ಸಿನಲ್ಲಿ ಯಾವುದೇ ಗೊಂದಲ, ಅಸಹನೆ ಅಥವಾ ಸಂಶಯ ಇರಬಾರದು. ಆ ಕ್ಷಣದಲ್ಲಿ ನಿಮ್ಮ ಹೃದಯದೊಳಗೆ ಕೇವಲ ಒಂದು ಸರಳ ಆದರೆ ಶಕ್ತಿಶಾಲಿ ಪ್ರಾರ್ಥನೆ ಮಾತ್ರ ಇರಲಿ. ನನ್ನ ಜೀವನದಲ್ಲಿ ಸ್ಥಿರತೆ ಬರಲಿ, ಹಣಕಾಸಿನ ಭದ್ರತೆ ದೊರಕಲಿ, ಆರೋಗ್ಯ ಸದೃಢವಾಗಿರಲಿ ಮತ್ತು ಮನಸ್ಸಿಗೆ ಶಾಂತಿ ಲಭಿಸಲಿ. ಈ ಪ್ರಾರ್ಥನೆಯನ್ನು ಪದಗಳಿಂದ ಹೊರಹಾಕಬೇಕಿಲ್ಲ, ಹೃದಯದಿಂದ ಅನುಭವಿಸಿದರೆ ಸಾಕು. ಸ್ನೇಹಿತರೆ, ಮೌನಿ ಅಮಾವಾಸ್ಯದ ಅತಿದೊಡ್ಡ ಶಕ್ತಿ ಇದೇ ಮೌನದಲ್ಲಿದೆ. ಮಾತಿಲ್ಲದ ಪ್ರಾರ್ಥನೆ, ಪ್ರದರ್ಶನವಿಲ್ಲದ ಭಕ್ತಿ ಮತ್ತು ಯಾರಿಗೂ ಗೊತ್ತಾಗದ ಸೇವೆ, ಇವುಗಳ ಸಂಯೋಗವೇ ನಿಮ್ಮ ಜೀವನದಲ್ಲಿ ಅಡಗಿ ಹೋಗಿರುವ ಭಾಗ್ಯವನ್ನು ನಿಧಾನವಾಗಿ ಎಚ್ಚರಗೊಳಿಸಿ ಒಳಗಿನಿಂದಲೇ ಬದಲಾವಣೆಯನ್ನು ಆರಂಭಿಸುವ ದೈವಿಕ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಕುಂಭರಾಶಿಯವರೇ, ಈ ಉಪಾಯದ ಶಕ್ತಿ ಕೇವಲ ಹಣಕಾಸು ಅಥವಾ ಕಷ್ಟಗಳ ನಿವಾರಣೆಗೆ ಮಾತ್ರ ಸೀಮಿತವಾಗಿಲ್ಲ. ಇದು ವಿವಾಹ ಸಂಬಂಧಿತ ಅಡೆತಡೆಗಳನ್ನು ಆಳವಾಗಿ ಸ್ಪರ್ಶಿಸುತ್ತದೆ. ಮದುವೆ ಮಾತುಗಳು ಮುಂದೆ ಸಾಗದೆ ನಿಂತಿದ್ದರೆ, ವಯಸ್ಸು ಆಗುತ್ತಿದ್ದರೂ ವಿವಾಹ ವಿಳಂಬವಾಗುತ್ತಿದ್ದರೆ, ಪ್ರೀತಿಯ ಸಂಬಂಧಕ್ಕೆ ಅಜ್ಞಾತ ಅಡ್ಡಿಗಳು ಎದುರಾಗುತ್ತಿದ್ದರೆ ಅಥವಾ ಕುಟುಂಬದವರಿಂದ ಒಪ್ಪಿಗೆ ದೊರಕದೆ ಮನಸ್ಸು ನೋವಿನಲ್ಲಿ ಇದ್ದರೆ, ಈ ಮೌನಿ ಅಮಾವಾಸ್ಯೆಯ ದಿನ ಮಾಡಿದ ನಾಯಿಯ ಸೇವೆ ಆ ಬಂಧಗಳನ್ನು ನಿಧಾನವಾಗಿ ಸಡಿಲಗೊಳಿಸುವ ಶಕ್ತಿಯನ್ನು ಹೊಂದಿದೆ. ಶನಿ ತತ್ವದ ಶಾಂತೀಕರಣದಿಂದ ಕರ್ಮದ ಗಟ್ಟಿ ಗ್ರಂಥಿಗಳು ಬಿಚ್ಚಿಕೊಳ್ಳುತ್ತವೆ, ಮನಸ್ಸಿನ ಭಯಗಳು ಕರಗುತ್ತವೆ ಮತ್ತು ಸಂಬಂಧಗಳಲ್ಲಿನ ಅಸಮತೋಲನ ಸರಿಯಾಗಲು ಆರಂಭವಾಗುತ್ತದೆ. ಪರಿಣಾಮವಾಗಿ ನಿಮ್ಮ ಜೀವನಕ್ಕೆ ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿ ಪ್ರವೇಶ ಮಾಡುವ ದಾರಿಗಳು ತೆರೆಯುತ್ತವೆ. ಅದು ಈಗಾಗಲೇ ಪರಿಚಯದಲ್ಲಿರುವವರಾಗಿರಬಹುದು ಅಥವಾ ಸಂಪೂರ್ಣ ಹೊಸ ಸಂಬಂಧವಾಗಿರಬಹುದು. ಆದರೆ ಈ ಉಪಾಯದ ಬಳಿಕ ವಿವಾಹದ ದಿಕ್ಕು ಸ್ಪಷ್ಟವಾಗುತ್ತಾ ಹೋಗುತ್ತದೆ. ನಂಬಿಕೆ, ಮೌನ ಮತ್ತು ಶ್ರದ್ಧೆಯೊಂದಿಗೆ ಮಾಡಿದ ಈ ಅಮಾವಾಸ್ಯೆಯ ಸೇವೆ ನಿಮ್ಮ ಜೀವನದಲ್ಲಿ ಪ್ರೀತಿ, ಒಪ್ಪಿಗೆ ಮತ್ತು ಸ್ಥಿರ ಸಂಬಂಧದ ಹೊಸ ಅಧ್ಯಾಯವನ್ನು ಆರಂಭಿಸುವ ದೈವಿಕ ಸೂಚನೆಯಾಗಿ ಕೆಲಸ ಮಾಡುತ್ತದೆ. ಯಾರಾದರೂ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ, ಆಸ್ಪತ್ರೆ ಔಷಧಿಗಳಿಂದ ಬೇಸತ್ತಿದ್ದರೆ, ಈ ಉಪಾಯ ನಿಮ್ಮ ದೇಹದ ಮೇಲೆ ಇರುವ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕುತ್ತದೆ. ನಾಯಿ ಸೇವೆ ಮಾಡುವ ಮೂಲಕ ನಿಮ್ಮ ದುಃಖ, ನೋವು, ರೋಗಗಳ ಭಾಗವನ್ನು ಪ್ರಕೃತಿಗೆ ಅರ್ಪಿಸಿದಂತೆ ಆಗುತ್ತದೆ. ನಿಧಾನವಾಗಿ ಆದರೆ ಖಚಿತವಾಗಿ ಆರೋಗ್ಯ ಸುಧಾರಣೆ ಕಾಣುತ್ತೀರಿ. ಈ ದಿನ ಕೆಲವೊಂದು ತಪ್ಪುಗಳನ್ನು ಮಾಡಿದರೆ ಮಾಡಿದ ಉಪಾಯವು ಫಲ ನೀಡುವುದಿಲ್ಲ. ಮೌನಿ ಅಮಾವಾಸ್ಯೆಯ ದಿನ ಜಗಳ, ಕೋಪ, ಅಪಶಬ್ದಗಳಿಂದ ದೂರವಿರಿ. ಮಾಂಸಾಹಾರ, ಮದ್ಯ ಸಂಪೂರ್ಣವಾಗಿ ತ್ಯಜಿಸಿ. ಹೆಣ್ಣು ಮಕ್ಕಳಿಗೆ ತಾಯಿ, ಅಕ್ಕ, ತಂಗಿ, ಹೆಂಡತಿಗೆ ಅಪಮಾನ ಮಾಡಬೇಡಿ. ಇಲ್ಲವಾದರೆ ಲಕ್ಷ್ಮೀದೇವಿ ಮನೆ ಬಿಟ್ಟು ಹೊರಟು ಹೋಗುತ್ತಾಳೆ. ಬೆಳಗ್ಗೆ ತಡವಾಗಿ ನಿದ್ರೆ ಮಾಡಬೇಡಿ. ಸೂರ್ಯೋದಯದ ಮೊದಲು ಎದ್ದು ಸ್ನಾನ ಮಾಡಿ. ಮನೆ ಸ್ವಚ್ಛಗೊಳಿಸಿ. ಈ ದಿನ ನೀವು ಎಷ್ಟು ಶುದ್ಧವಾಗಿ ಇರುತ್ತೀರೋ ಅಷ್ಟೇ ಶುದ್ಧವಾಗಿ ನಿಮ್ಮ ಭವಿಷ್ಯ ರೂಪುಗೊಳ್ಳುತ್ತದೆ. ಮೌನಿ ಅಮಾವಾಸ್ಯೆ ಎಂದರೆ ಕೇವಲ ಮೌನವಲ್ಲ, ಅದು ಆತ್ಮಶುದ್ಧಿಯ ದಿನ. ಕುಂಭರಾಶಿಯವರೇ, ಈ ಜನವರಿ 18ರ ಮೌನಿ ಅಮಾವಾಸ್ಯ ನಿಮ್ಮ ಜೀವನದ ತಿರುವು ಆಗಬಹುದು. ಒಂದು ಸಣ್ಣ ರೊಟ್ಟಿ, ಸ್ವಲ್ಪ ಎಣ್ಣೆ, ಸ್ವಲ್ಪ ಕಪ್ಪು ಎಳ್ಳು ಮತ್ತು ಶುದ್ಧ ಮನಸ್ಸು, ಇಷ್ಟೇ ಸಾಕು. ನಾಯಿಗೆ ಈ ವಸ್ತುವನ್ನು ತಿನ್ನಿಸಿಬಿಡಿ. ನಂತರ ನೋಡಿ ಹೇಗೆ ನಿಮ್ಮ ಜೀವನದಲ್ಲಿ ಹಣ, ಶಾಂತಿ, ಗೌರವ ಮತ್ತು ಸ್ಥಿರತೆ ಹರಿದು ಬರುತ್ತದೆ. ಇದು ನಂಬಿಕೆಯ ಮಾತಲ್ಲ, ಅನುಭವಿಸಿದವರ ಸತ್ಯ. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.